ಆ ಹುಡುಗಿ ಆರೋಪ ಮಾಡಿರೋದು ಶುದ್ಧ ಸುಳ್ಳು. ನಾನು ಈ ವಿಷಯದಲ್ಲಿ ನಿರಪರಾಧಿ. ಈಗಿರೋ ಮಾಲೀಕರು ಯಾರು? MLA ಸೂರ್ಯ ರಾಜಶೇಖರ್ ಸರ್. ಸೂರ್ಯನ ಮುಂದೆ ಈ ಫೈಲ್ ಇದೆ, ಅವನ್ನ ಬ್ಲ್ಯಾಕ್ ಮೇಲ್ ಮಾಡು. ನೀವು ನನ್ನ ಕಂಡೀಷನ್ಗೆ ಒಪ್ಪಿ ನಮ್ಮಮ್ಮನ ನನ್ನ ಜೊತೆ ಕಳಿಸ್ಬೇಕು, ಇಲ್ಲ ಅಂದ್ರೆ ಪ್ರೆಸ್ ಮೀಟ್ನ ಕರೆದು ನಿಮ್ಮ ಮಾನ ಮರ್ಯಾದೆನ ಹರಾಜಾಗ್ತೀನಿ. ಇನ್ನಂತ ಮಗನಿಗೆ ನಾನು ಜನ್ಮ ಕೊಟ್ಟನಲ್ಲ ಅಂತ ಸಂಕಟ ಪಡ್ತಾ ಇದ್ದೀನಿ. ನಿನ್ನ ಮುಖ ನೋಡೋಕ್ಕೆ ನನಗೆ ಅಸಹ್ಯ ಆಗ್ತಿದೆ ಕಣೋ. ಅಮ್ಮ, ನಾನು ನಿಮ್ಮನ್ನ ನೋಡ್ಬೇಕು, ಅಮ್ಮ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅಂದಾಗ್ಲೆಲ್ಲ ಪ್ರೀತಿಯಿಂದ ಓಡೋಡ್ ಬರ್ತಿದ್ನಲ್ಲೋ ನೀನು. ನೀಚ ಮನುಷ್ಯನ ಜೊತೆ ನನ್ನ ಜೊತೆ ಮಾಡೋದಕ್ಕೋಸ್ಕರ ಈ ರೀತಿ ನಾಟಕ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನನ್ನ ಪಾಲಿಗಿಲ್ಲ ಅಂತ ಅನ್ಕೊಂಡೆ ನೆಮ್ಮದಿಯಾಗಿದ್ದು ಬಿಡ್ತಾ ಇದ್ದೆ. ನಿನ್ನ ಹೆತ್ತ ತಾಯಿಗೆ ಮೋಸ ಮಾಡಿಬಿಟ್ಟಿಯಲ್ಲೋ, ನಂಬಿಕೆ ದ್ರೋಹ ಮಾಡಿಬಿಟ್ಟ. ಅದಿ ನೀನು ನಂಬಿಕೆ ದ್ರೋಹ ಮಾಡಿಬಿಟ್ಟ. ನಿನ್ನ ಮುಖನ ನನಗೆ ತೋರಿಸ್ಬೇಡ, ಹೊರಡು. ಅಮ್ಮ, ನೀನ್ ನಂಬಿರೋ ಆ ವ್ಯಕ್ತಿ ನಿಂಗೆ ತಕ್ಕ ಗಂಡ ಅಲ್ಲ. ನನ್ನೇ ಕೊಲೆಗಾರ ಅಂತ ಕರೆದೋರಮ್ಮ. ನನಗೆ ಅಷ್ಟೆಲ್ಲ ಕಷ್ಟ ಕೊಟ್ರು, ಹೋಗಿ ಹೋಗಿ ಅವ್ರನ್ನ ನಂಬ್ತಿಯಲ್ಲ. ನಾನು ಸೂರ್ಯ ಅವ್ರ ನಂಬಿಕೆಯಲ್ಲಿ ದೇವರನ್ನ ಕಾಣ್ತಾ ಇದ್ದೀನಿ. ಆದ್ರೆ ನೀನ ತಂದೆ ಅಂತ ಹೇಳ್ತೀಯಲ್ಲ, ನೀಚ ಮನುಷ್ಯ ಶಶಾಂಕ್. ಅವನು ದೇವರಲ್ಲ, ದೇವ್ರ ರೂಪದಲ್ಲಿ ಬಂದಿರೋ ರಾಕ್ಷಸ. ಅಮ್ಮ, ಅಪ್ಪನ ಬಗ್ಗೆ ಎಲ್ಲ ಮಾತಾಡ್ಬೇಡ. ಏನೋ ಮಾತಾಡಬಾರ್ದು. ನೀನು ಹುಟ್ಟೋಕ್ಕಿಂತ ಮುಂಚೆ ನನ್ನ ನಡುಬಿದಲ್ಲಿ ಕೈ ಬಿಟ್ಟು ಹೋದ ನಾನು. ಅವನ ಬಗ್ಗೆ ಏನೋ ಗೊತ್ತು ನಿನ್ಗೆ? ನೋಡಮ್ಮ, ನನಗದೆಲ್ಲ ಗೊತ್ತಿಲ್ಲ. ನೀನ್ ನನ್ನ ಜೊತೆ ಬರ್ತೀಯೋ ಬರಲ್ವೋ? ಬರಲ್ಲ. ನೀನು ಅವನ ಮನೆಗೆ ಹೋಗ್ಕೂಡ್ದು. ನೀನೇನೇ ಹೇಳಿದ್ರು ಸರಿ. ಶಶಾಂಕೆ ನನ್ನ ತಂದೆ, ನಾನು ಅವ್ರ ಜೊತೆನೆ ಇರ್ತೀನಿ, ಅವ್ರ ಜೊತೆನೆ ಬಾಳ್ತೀನಿ. ಹಾಗಾದ್ರೆ ಈ ಮನೆಯಿಂದ ಹೋಗ್ತಾ ಇರು. ಹೋಗ್ತೀನಿ, ಆದ್ರೆ ನನ್ನೊಬ್ಬನೇ ಅಲ್ಲ, ನಿನ್ನೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ರೀ, ಸರಿಯಾಗಿ ತಯಾರು ಮಾಡಿದ್ರಿ ನಮ್ಮಮ್ಮನ್ನ. ಇಲ್ದಿರೋದ್ನೆಲ್ಲ ಹೇಳಿ ಉಳಿ ಹಿಡ್ಬಿಟ್ರಲ್ಲ, ಈ ನಿಮ್ಗೆ ಸಮಾಧಾನನಾ? ಚೋಪಾಯಿ, ನಿನ್ನ ಸ್ವಂತ ಮಗನ್ಕಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದಕ್ಕೆ ಏಕವಚನದಲ್ಲಿ ಮಾತಾಡ್ತಿದ್ಯಾ ಅವರಿಗೆ? ಇನ್ನು ಒಂದು ಕ್ಷಣ ನನ್ನ ಕಣ್ಣಿದ್ರಡೆ ನಿಲ್ಬೇಡ ನೀನು. ನಡಿ ಆಚೆಗೆ. ಹೋಗ್ತೀನಿ. ನಿನ್ ಗಂಡ ಅಂದ್ಕೊಂಡಿರೋ ವ್ಯಕ್ತಿ ಏನನ್ನ ಅನ್ಯಾಯ ಮಾಡಿದ್ರು ಎಲ್ಲರಿಗೂ ಹೇಳ್ಬಿಟ್ಟು ಹೋಗ್ತೀನಿ. ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ, ಅಲ್ಲೂ ಬಹಿರಂಗ ಮಾಡ್ತೀನಿ. ಏನ್ ಮಾಡ್ತೀಯ ಮಾಡು. ನನ್ನ ಗಂಡನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇವತ್ತಿಗೆ ಈ ಮನೆ ಋಣ ನನ್ನ ಋಣ ತೀರ್ತು ಅಂತ ಅನ್ಕೋ. ನಡಿ. ಅಯ್ಯೋ, ಆಚೆಗೆ ನಡಿ. ಮಿಸ್ಟರ್ ಸೂರ್ಯ ರಾಜಶೇಖರ್, ನಮ್ಮಮ್ಮನಿಂದನೇ ನನ್ನ ಮನೆಯಿಂದ ಆಚೆ ಹಾಕೋಗಿ ಮಾಡಿದ್ರಲ್ಲ. ನೋಡ್ತಾ ಇರಿ, ಇನ್ ಮುಂದೆ ನೀವು ಹೇಗ್ ನೆಮ್ಮದಿಯಾಗಿರ್ತೀರಾ ಅಂತ. ಅಮ್ಮ, ನನ್ನ ಜೊತೆನೆ ಬರಲ್ಲ ಅಂದೆ ಅಲ್ವಾ ನೀನು? ಒಂದೆಲ್ಲ ಒಂದಿನ ನೀನ್ ನನ್ನ ಜೊತೆ ಬರೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಸೂರ್ಯರೇ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ.
ನೀವು ಆದಿತ್ಯನ ಬಗ್ಗೆ ಹೇಳಿದ ಮಾತುಗಳನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿ ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೆ. ನನಗೆ ಕ್ಷಮಿಸ್ಬಿಡಿ. ಆರ್ತಿಯವ್ರೆ, ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ದು ನಾನು. ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ ಗೊತ್ತಿದ್ದು ನಿಮ್ಮ ಪ್ರೀತಿ ಮೇಲೆ ಅಪನಂಬಿಕೆ ಪಟ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾರು ಏನು ಹೇಳಿದ್ರು ಪರವಾಗಿಲ್ಲ, ನೀವು ನನ್ನ ಜೊತೆಗಿದ್ದೀರಲ್ಲ, ನನಗಷ್ಟು ಸಾಕು. ನೋಡಿ ಸರ್, MLA ಸೂರ್ಯ ಅವರು ಬೈಲಾನೆ ಇಲ್ದಿರೋ ಒಂದು ಫೇಕ್ ಟ್ರಸ್ಟ್ನ ಹುಟ್ಟಾಕಿ ಅದರಲ್ಲಿ ತಾವು ಒಂದು ಮೆಂಬರ್ ಅಂತ ಗುರುತಿಸ್ಕೊಂಡು ಕುಲ ಗೋತ್ರ ಇಲ್ದಿರೋ ಒಂದು ಸಂಸ್ಥೆ ಹೆಸರಿನಲ್ಲಿ ತಮ್ಮ ಅಧಿಕಾರನ ದುರುಪಯೋಗ ಮಾಡ್ಕೊತಿದ್ದಾರೆ. ಹೌದಾ? ನೀವು MLA ಸೂರ್ಯ ಅವ್ರ ಮಗ ಆಗಿ ಅವ್ರ ಮೇಲೆ ಭ್ರಷ್ಟಾಚಾರದ ಅಪವಾದನೆ ಮಾಡ್ತಾ ಇದ್ದೀರಲ್ಲ? ನಾನು ಮನೇಲಿ ಮಾತ್ರ ಮಗ, ಹೊರಗಲ್ಲ. ಜನಸೇವೆ ಅಂತ ನಾನು ಜನನಾಯಕನಾಗಿ ನಿಂತಾಗ ತಂದೆ ಅನ್ನೋದು ಮರೆತು ಹೋರಾಟ ಮಾಡ್ತಾ ಇದ್ದೀನಿ ಅಂದರೆ ನೀವೇ ಯೋಚನೆ ಮಾಡಿ. ನೋಡಿ ಸರ್, ಇನ್ನೊಂದು ಮಾತು, ಈ ಫೈಲು ಫೈರ್ ಆಕ್ಸಿಡೆಂಟ್ನಲ್ಲಿ ಅಪಘಾತಕ್ಕೀಡಾಗಿದ್ದಾಗ ಸರ್ಕಾರ ಅವರಿಗೆ ಪರಿಹಾರ ಘೋಷಣೆ ಮಾಡಿತ್ತು. ಆದರೆ MLA ಸೂರ್ಯ ಅವರು ಲಂಚ ಕೊಡದೆ ಸೈನ್ ಹಾಕಲ್ಲ ಅಂತ ಹೇಳಿದ್ರು. ಆಗ ಅದೇ ನೊಂದಿದ್ದ ಜನ ನನ್ನ ಹತ್ರ ಬಂದರು, ಫೈಲಿಗೆ ಸೈನ್ ಹಾಕ್ಸ್ಕೊಡಿ ಅಂತ ಕೇಳಿದ್ರು. ನಾನು ಖುದ್ದಾಗಿ ಫೈಲ್ ತೊಗೊಂಡು ಅವ್ರ ಆಫೀಸ್ಗೆ ಹೋದಾಗ ಇದು ಫೇಕ್ ಫೈಲು, ಇದಕ್ಕೆ ಸೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನೀವೇ ನೋಡಿ ಇದರಲ್ಲಿ ಫೇಕ್ ಫೈಲ್ ಯಾವುದು, ಜೆನ್ಯೂನ್ ಫೈಲ್ ಯಾವುದು ಅಂತ. ಹೌದು, ನೀವು ಈ ಮಾತನ್ನು ನಿಮ್ಮ ತಂದೆಯವ್ರಿಗೆ ಹೇಳಿಬಿಟ್ಟು ಸರಿಪಡಿಸ್ಕೋಬೋದಿತ್ತು. ಸಾರ್ವಜನಿಕವಾಗಿ ಪತ್ರಿಕಾ ಹೇಳಿಕೆ ಕೊಡೋದು ಏನಿತ್ತು? ಗುಡ್ ಕ್ವೆಶನ್. ನಾನು ನಮ್ಮ ತಂದೆಗೆ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಬದುಕೋ ದಾರಿ ಕಲಿಯೋ ಅಂತ ನನಗೆ ಬುದ್ಧಿ ಹೇಳಕ್ಕೆ ಬಂದರು. ಆದರೆ ನನಗೆ ಈ ರೀತಿ ಬದುಕೋದಕ್ಕೆ ಇಷ್ಟ ಇಲ್ಲ. ಜನಗಳಿಂದ ನಾವು, ನಮ್ಮಿಂದ ಜನ ಅಲ್ಲ. ನಾನು ಜನಗಳಿಗೋಸ್ಕರನೇ ಬದುಕೋನು, ನನಗೋಸ್ಕರ ಬದುಕೋದಕ್ಕೆ ಇಷ್ಟಪಡಲ್ಲ. ಇದೇ ರೀಸನ್ನಿಂದ ಈ ಪ್ರೆಸ್ ಮೀಟ್ನ ಆರ್ಗನೈಸ್ ಮಾಡಿ ಇದನ್ನೆಲ್ಲ ನಿಮ್ಮ ಮುಂದೆ ಹೇಳ್ತಿರೋದು. ಅಂದ್ರೆ ನಿಮ್ಮ ತಂದೆ ನಿಜವಾಗ್ಲೂ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗಿ ಹೇಳ್ತೀರಾ? ಅಲ್ರಿ, ಸಾಕ್ಷಿ ಸಮೇತ ಮುಂದೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನ ಡೌಟಾ ನಿಮಗೆ? ನೋಡ್ರಿ, ನಾನು ಜನಗಳ ಸೇವೆನೇ ಜನಾರ್ದನ ಸೇವೆ ಅಂದ್ಕೊಂಡು ರಾಜಕೀಯದಲ್ಲಿ ಅಂಬೆಗಾಲು ಇಡ್ತಾ ಇದ್ದೀನಿ. ನನಗೆ ನಿಮ್ಮಂಥ ಪ್ರೆಸ್ ರಿಪೋರ್ಟರ್ಗಳು ಸಪೋರ್ಟ್ ಬೇಕು. ನಮ್ಮ ಸಪೋರ್ಟ್ ನಿಮ್ಗೆ ಬೇಡ ಅನ್ಸುತ್ತೆ ಸರ್. ಯಾಕೆಂದ್ರೆ ರಾಜಕೀಯದಲ್ಲಿ ಅಪ್ಪನ ವಿರುದ್ಧನೇ ತೊಡೆ ತಟ್ಟು ನಿಂತಿದ್ದೀರಲ್ಲ, ಅದಕ್ಕೆ. ನಾನು ಆಗಲೇ ಹೇಳಿದ್ನಲ್ರಿ, ಇಲ್ಲಿ ಅಪ್ಪ ಮಗ ಫೈಟ್ ಅನ್ನೋದಕ್ಕಿಂತ ರಾಜಕೀಯದಲ್ಲಿ ಯಾರ ಮೇಲೂ ಯಾರು ಕೀಳು ಅಂತ ಹೇಳೋದಕ್ಕಾಗಲ್ಲ. ನಾಳೆ ದಿನ ನಮ್ಮ ತಂದೆನೇ ಪತ್ರಿಕಾಗೋಷ್ಠಿ ನಡೆಸಿ ನಾನೇ ತಪ್ಪಿತಸ್ಥ ಅಂತ ಹೇಳ್ಬೋದು. ನನ್ನ ತಪ್ಪಿದ್ರೆ ನಾನು ಖಂಡಿತವಾಗ್ಲೂ ಒಪ್ಕೋತೀನಿ. ಕಿಡ್ನಾಪ್ ಆದ ಹುಡುಗಿ MLA ಸೂರ್ಯ ಅವರೇ ಮಾಡಿಸಿರೋದಂತ ಹೇಳಿದ್ದಾರೆ, ಅದಕ್ಕೆ ನೀವೇನು ಹೇಳ್ತೀರಾ? ಹೌದು, ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದು ನಿಜ. ಆ ಹುಡುಗಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಾಗ ನನ್ನ ಹತ್ರನೇ ಫಸ್ಟ್ ಸಿಕ್ಕಿದ್ದು. ಆ ಹುಡುಗಿ ನನ್ನ ಹತ್ರ ಎಲ್ಲ ಹೇಳಿದ್ದಾಳೆ. ನಾನು ಇಮಿಡಿಯೇಟಾಗಿ ಆ ಹುಡುಗಿನ ಕರ್ಕೊಂಡು ಸ್ಟೇಷನ್ಗೆ ಹೋದೆ. ಅಲ್ಲಿ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಮುಂದಾದಾಗ ಇನ್ಸ್ಪೆಕ್ಟರ್ ಆರ್ಯ ಅವರು ವಿಚಾರಣೆ ನೆಪದಲ್ಲಿ ನಾನು ಹೊರಗೆ ಕಳಿಸಿದ್ರು. ಆಗ ನಿಮಗೆ ಗೊತ್ತಿರಬೇಕಲ್ಲ ಕೇಸ್ ಏನಾಯಿತು ಅಂತ. ಹೆಚ್ಚಿಗೆ ನಾನು ಈ ಕೇಸ್ ಬಗ್ಗೆ ಹೇಳಕ್ಕೆ ಇಷ್ಟಪಡಲ್ಲ. ಹಾಗಾದ್ರೆ ನಿಮ್ಮ ಉದ್ದೇಶ ಏನು? ಈ ದೇಶದಲ್ಲಿ ನಾವು ಹೆಣ್ಣನ್ನ ದೇವತೆ ಅಂತ ಪೂಜೆ ಮಾಡ್ತೀವಿ. ಅದೇ ಹೆಣ್ಣನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಅಮಾನುಷವಾಗಿ ನಡ್ಸ್ಕೊಂಡಿದ್ದಾರೆ. ಅದಕ್ಕೆ ನನ್ನ ಕಂಡನೆ ಇದ್ದೇ ಇದೆ. ಜೊತೆಗೆ ನಿಮ್ಮ ಮುಂದೆ ಇಟ್ಟಿರೋ ಸಾಕ್ಷಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಆಡಳಿತ ಪಕ್ಷದ ಅಧ್ಯಕ್ಷರು ತೀವ್ರವಾಗಿ ಪರಿಶೀಲನೆ ಮಾಡಿ MLA ಸೂರ್ಯ ರಾಜಶೇಖರ್ ಅವರು ರಾಜೀನಾಮೆ ಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ನೊಂದೋರಿಗೆ ಪರಿಹಾರ ಕೊಡಬೇಕು ಅಂತ ನ್ಯಾಯ ಬೇಡ್ಕೊತಾ ಇದ್ದೀನಿ. ಒಂದ್ ವೇಳೆ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ರಾಜೀನಾಮೆ ಕೊಡೋವರೆಗೂ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀನಿ. ಸೂರ್ಯ ರಾಜಶೇಖರ್ ಅವರು ರಾಜೀನಾಮೆ ಕೊಡ್ಲೇಬೇಕು. ಆದಿ 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 ಮಾದಿಸಿಯಲ್ಲಿ ಅದೇ ಇಲ್ಲ. ಇಲ್ವಾ? ಬರ್ಲಿ ಮನೆಗೆ, ಅವನ್ಗಿದೆ. ಇವತ್ತಲ್ಲ, ಇನ್ಯಾವತ್ತೂ ಬರಲ್ಲ. ಯಾವತ್ತೂ ಬರಲ್ಲ ಅಂದ್ರೆ ಅವನನ್ನ ಮನೆ ಬಿಟ್ಟು ಆಚೆ ಕಳಿಸ್ದೆ. ಅಂತ ಮಗ ನನಗೆ ಬೇಕಾಗಿಲ್ಲ. ಗುಡ್, ವೆರಿ ಗುಡ್. ಈ ಕೆಲಸ ಯಾವತ್ತೋ ಮಾಡಿದಿದ್ರೆ ನಾವು ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ.
ಪ್ರೆಸ್ ಮೀಟಲ್ಲಿ ಏನು ಹೇಳ್ತಿದ್ದ ಗೊತ್ತಾ? ಸೂರ್ಯ ರಾಜಶೇಖರ್ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಸೂರ್ಯ ರಾಜಶೇಖರ್ ಅವರೇ ಈ ಕಿಡ್ನಾಪ್ ಮಾಡಿರೋದು ಅಂತ ಹೇಳಿಕೆ ಕೊಡ್ತಿದ್ದ. ಆದರೆ ಸ್ಟೇಷನ್ಗೆ ಮೊದಲನೇ ದಿನ ಬಂದಾಗ ಹುಡುಗಿ ಅವನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಆದರೆ ಇವತ್ತು ಡ್ಯಾಡಿನೇ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ದ. ಹೇಳ್ತಾರ ಕಣೋ, ಒಳ್ಳೆಯವರಿಗೆ ಕೆಟ್ಟವರನ್ನು ಪಟ್ಟ ಕಟ್ಟೋದಕ್ಕೆ ಅವರೆಲ್ಲ ಇರೋದು. ಆದ್ರೆ ನೀನು ಕಿಡ್ನಾಪರ್ಸ್ ಯಾರು ಅಂತ ಕಂಡು ಹಿಡಿದು ನಿಮ್ಮ ಡ್ಯಾಡಿನ ನೀನು ಸೇಫ್ ಮಾಡು. ಈಗ ಸೇಫ್ ಗಾರ್ಡ್ ಮಾಡೋಕ್ಕಾಗತ್ತಮ್ಮ? ಎಲ್ಲ ಸಾಕ್ಷಿಗಳು ಡ್ಯಾಡಿ ವಿರುದ್ಧನೇ ಇದೆ. ಏನ್ ಹೇಳ್ತಿದ್ಯೋ? ಇರೋದನ್ನೇ ಹೇಳ್ತಿದ್ದೀನಿ. ಎಲ್ಲ ಎವಿಡೆನ್ಸ್ಗಳು, ಎಲ್ಲ ವಿಟ್ನೆಸ್ಗಳು ಹೇಳ್ತಿರೋದು ನೀವೇ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದು ಅಂತ. ಇಲ್ಲ, ನಾನು ಯಾವ ಕಿಡ್ನಾಪ್ ಮಾಡಿಲ್ಲ. ಎಲ್ಲ ಗೊತ್ತಿದ್ದು ನೀನೇ ಹೇಗೆ ಮಾತಾಡ್ತಿದ್ಯಲ್ಲೋ? ಮಾತಾಡಬೇಕು, ಮಾತಾಡೋ ಟೈಮ್ ಬಂದಿದೆ. ನನಗೆ ಸ್ವಲ್ಪ ಕ್ಲಾರಿಫಿಕೇಶನ್ಸ್ ಬೇಕು, ಕೊಡ್ತೀರಾ? ಏನ್ ಕ್ಲಾರಿಫಿಕೇಶನ್? ಇತ್ತೀಚೆಗೆ ಯಾವ್ದಾದ್ರು ತೋಟದ ಮನೆ ಅಥವಾ ಜಮೀನು ಏನಾದ್ರು ಖರೀದಿ ಮಾಡಿದ್ದೀರಾ? ಇಲ್ವಲ್ಲ, ಆ ರೀತಿ ಏನು ಮಾಡಿಲ್ಲ. ಸತ್ಯ ಹೇಳಿ ಡ್ಯಾಡ್, ಪ್ಲೀಸ್. ಸತ್ಯನೇ ಹೇಳ್ತಾ ಇರೋದು. ಆರ್ಯನ್ ಮದುವೆಗೆ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಇದನ್ನ ಎತ್ತಿಟ್ಟಿದ್ದೆ. ಸೂರ್ಯವ್ರೆ, ಆರ್ಯನ್ ಎಂಗೇಜ್ಮೆಂಟಿಗೆ ಅಂತ ಒಂದು ಜಮೀನು ತಗೊಂಡಿದ್ರಲ್ಲ? ಹೌದು, ಅದು ನನಗೋಸ್ಕರ ಅಲ್ಲ. ಯಾರಿಗೋಸ್ಕರ ತಗೊಂಡಿರತ್ತ ನಾನು ಕೇಳ್ತಿಲ್ಲ. ಆದರೆ ನೀವು ತಗೊಂಡಿರೋ ಜಮೀನಲ್ಲಿ ತೋಟದ ಮನೆ ಇದೆ. ಆ ತೋಟದ ಮೇಲೆ ಹುಡುಗಿನ ಕಿಡ್ನಾಪ್ ಮಾಡಿ ಇರಿಸ್ಕೊಂಡಿದ್ರಿ ಅಲ್ವಾ? ಏನ್ ಹೇಳ್ತಾ ಇದೆಯೋ? ಕಿಡ್ನಾಪ್ ಆಗಿರೋ ಹುಡುಗಿ ಜೊತೆ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದೆ. ಆಗ್ಲೇ ಗೊತ್ತಾಗಿತ್ತು ಆ ಜಮೀನು ಬೇರೆ ಯಾರ್ದು ಅಲ್ಲ, ಇವ್ರದು ಅಂತ. ಅಂದಮೇಲೆ ಕಿಡ್ನಾಪ್ ಮಾಡಿಸಿದ್ದು ಇವ್ರೆ ಅಂತ ತಾನೇ ಅರ್ಥ. ಅನುಮಾನಕ್ಕೂ ಒಂದು ಮಿತಿ ಇರುತ್ತೆ. ಅನುಮಾನ ಪಡ್ತಿಲ್ಲಮ್ಮ, ಇರೋ ಸತ್ಯನೇ ಹೇಳ್ತಿರೋದು. ನನಗೇನು ಸುಮ್ಮನೆ ಅನುಮಾನ ಪಡಕ್ಕೆ ಆಸೆನಾ ಅಥವಾ ಇವ್ರನ್ನ ಅರೆಸ್ಟ್ ಮಾಡಕ್ಕೆ ದರ್ದ? ಈಗ ನಾನು ಆನ್ ಡ್ಯೂಟಿಯಲ್ಲಿ ಇದ್ದೀನಿ, ನನ್ನ ಕರ್ತವ್ಯ ನಾನು ಮಾಡಲೇಬೇಕು. ನಾನು ನೋಡ್ತಾ ಇರೋ ಕರ್ತವ್ಯನೇನೋ? ನಿನ್ನನ್ನು ನೀನು ಏನು ಅಂತ ಅನ್ಕೊಂಡಿದ್ಯಾ? ಮಾಡದೇ ಇರೋ ತಪ್ಪನ್ನ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲೋ? ಐ ಆಮ್ ಸಾರಿ ಡ್ಯಾಡ್, ಈ ವಿಷಯದಲ್ಲಿ ನಾನು ಹೆಲ್ಪ್ಲೆಸ್. ಬಿಕಾಸ್ ಐ ಆಮ್ ಆನ್ ಡ್ಯೂಟಿ. ಅಪ್ಪನಿಗಿಂತ ನೀನು ಡ್ಯೂಟಿನೇ ಮುಖ್ಯನಾ? ನೀವೇ ಹೇಳ್ಕೊಟ್ಟಿದ್ದು ಪಾಠ ಅಮ್ಮ. ಕರ್ತವ್ಯ ಅಂತ ಬಂದಾಗ ತಪ್ಪಿತಸ್ಥರು ಯಾರೇ ಇದ್ರು ಹಿಂದೆ ಮುಂದೆ ನೋಡದೆ ಅರೆಸ್ಟ್ ಮಾಡೋರು. ಹೌದು ಕಣೋ, ಹೇಳಿದ್ದೆ. ಹಾಗಂದು ಮಾತ್ರಕ್ಕೆ ಸೂರ್ಯರು ತಪ್ಪು ಮಾಡಿದ್ರೆ ಅಂತ ಹೇಗೆ ಹೇಳ್ತೀಯಾ? ಸಿಕ್ಕಿರೋ ಎವಿಡೆನ್ಸ್ ಮೇಲೆ MLA ಸೂರ್ಯ ರಾಜಶೇಖರ್ ಅವರೇ ಕಿಡ್ನಾಪ್ ಮಾಡಿದ್ದು ಅಂತ ಸ್ವತಃ ಕಿಡ್ನಾಪ್ ಆಗಿರೋ ಹುಡುಗಿನೇ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ನಿಮ್ಮನ್ನ CM ಕರ್ಕೊಂಡ್ಬರೋದಕ್ಕೆ ಹೇಳಿದ್ದಾರೆ. ಅಲ್ಲಿವರೆಗೂ ಎಲ್ಲೂ ಹೋಗದೆ ನನ್ನ ಜೊತೆ ಕೋಆಪರೇಟ್ ಮಾಡಿ ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿ. ನೀವು ಯಾವ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ. ಇವತ್ತೆಲ್ಲ ನಾಳೆ ತಪ್ಪು ಯಾರು ಮಾಡಿದ್ದು ಅನ್ನೋದು ಗೊತ್ತಾಗುತ್ತೆ. ಗ್ರಹಚಾರ ಕೆಟ್ಟಾಗ ಹಗ್ಗನೂ ಹಾವಾಗುತ್ತೆ ಅಂತಾರಲ್ಲ, ಹಾಗಾಯ್ತು. ನನ್ನ ಗ್ರಹಚಾರಕ್ಕೆ ಆದಿ ಅನುಗ್ರಹ ಅಡ್ಡ ಬಂದು ನನ್ನ ಬದುಕಿಗೆ ಗ್ರಹಣನೇ ಹಿಡಿಸ್ಬಿಟ್ಟ. ಅಯ್ಯೋ, ಆರತಿ ಬಗ್ಗೆ ಏನು ಹೇಳ್ತೀವಿ ಬಿಡಮ್ಮ. ನೋಡಿದ್ರೆ ಸಾಧು ಥರ ಕಾಣ್ತಾಳೆ. ಕೋಪ ಬಂದ್ಬಿಟ್ರೆ ಚಾಮುಂಡೇಶ್ವರಿ ಆಗಿಬಿಡ್ತಾಳೆ. ಯಾಕೆ, ಏನಾಯ್ತು? ಅವಳು ಯಾಕೆ ಹಾಕಿ ಕಿರ್ಚಾಡಿದ್ಲು? ನೀವೇನು ಹೇಳಿದ್ರಿ? ಅಯ್ಯ, ಅವಳು ಕೂಗಾಡಿದ್ದು ನನ್ನ ಮೇಲಲ್ಲ, ಅವಳ ಮಗ ಇದ್ದಾನಲ್ಲ ಆದಿತ್ಯ, ಅವನ ಮೇಲೆ. ಮಗ ಅಂತ ತಿಳ್ಕೊಳ್ದೆ ಅವನ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಆಚೆ ತಳ್ಳಿಬಿಡೋದ. ಅಯ್ಯೋ,
ಇಂಥ ತಾಯಿನ ನಾನೆಲ್ಲೂ ನೋಡಿಲ್ಲಮ್ಮ. ಗಂಡನ ಮೇಲೆ ಅದೆಷ್ಟೊಂದು ಪ್ರೀತಿ ಅಂತೀನಿ. ಈಗ ಕತೆ ಪುರಾಣ ಎಲ್ಲ ನನಗೆ ಯಾವುದೂ ಬೇಡ. ಮೊದಲು ಮದುವೆ ವಿಚಾರ ಎಲ್ಲಿಗೆ ಬಂತು ಅಂತ ಹೇಳು. ಮದುವೆನ ಇವರು ಮದುವೆ ಮಾಡ್ಕೊಳ್ಳೋ ಥರ ಕಾಣ್ತಾ ಇಲ್ಲ. ಆದಿತ್ಯ ಪೇಪರ್ನವ್ರ ಹತ್ರ ಸೂರ್ಯನ ಬಗ್ಗೆ ಏನೇನೋ ಸುಳ್ಳು ಹೇಳಿದ್ದಾನಂತೆ. ಅದಕ್ಕೆ ಅವರೆಲ್ಲ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಅದರ ಜೊತೆಗೆ ನಾನು ಆಸ್ತಿ ಬರಿಬೇಕು ಅಂತ ಹೇಳಿದ್ದೀನಿ. ಅದೇನೇನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಬೆಳಿಗ್ಗೆ ಮಾತಾಡು. ಅಕಸ್ಮಾತ್ ಅವ್ರೇನಾದರೂ ಒಪ್ಪಿಲ್ಲ ಅಂದರೆ ಕಂಪ್ಲೇಂಟ್ ಕೊಡೋ ಥರ ಒಂದು ಲೆಟರ್ ರೆಡಿ ಮಾಡಿಸಿ ಅವ್ರಿಗೆಲ್ಲ ಚೆನ್ನಾಗಿ ಹೆದರಿಸು. ಆವಾಗ ಅವ್ರದ್ದು ಹೇಗೆ ಆಸ್ತಿ ಬರೆಯೋದಿಲ್ವೋ ನಾನು ನೋಡ್ತೀನಿ. ಅದಂಗಾಗುತ್ತೆ? ಆರ್ಯನೇ ಇನ್ಸ್ಪೆಕ್ಟ್ರು, ನಾನು ಕಂಪ್ಲೇಂಟ್ ಕೊಟ್ಟರೆ ಅವನು ಏನು ಮಾಡೋದಕ್ಕಾಗಲ್ಲ. ನೋಡೋ, ನೀನು ಮಾಡಬೇಕಾಗಿರೋದು ಇಷ್ಟೇ. ನೀನು ಹೆದರಬೇಡ, ನಾನಿದ್ದೀನಿ. ಡ್ಯಾಡ್, ನೀವೇನು ಬೇಜಾರು ಮಾಡ್ಕೊಂಬಿಟ್ಟು ಡ್ಯಾಡ್. ಈ ಸಲ ಅಮ್ಮನ ಕರ್ಕೊಂಬಂದಿಲ್ಲ ಅಂದರೆ ಏನಾಯಿತು? ಇವತ್ತಲ್ಲ ನಾಳೆ ನಾನು ಅಮ್ಮನ ಕರ್ಕೊಂಡು ಬಂದೇ ಬರ್ತೀನಿ. ಇಲ್ಲ ಅದೇ, ಆರತಿಗೆ ಬರೋ ಮನಸ್ಸಿಲ್ಲ ಅಂತ ಅನ್ಸತ್ತೆ. ಹಾಗಿದ್ದಿದ್ರೆ ಸೂರ್ಯ ಮನೆಯಿಂದ ಹೋಗುವಂದಾಗಲೇ ಅವಳು ನಿನ್ನ ಜೊತೆ ಬರಬೇಕಾಗಿತ್ತು. ಆದರೆ ಅವಳು ಬರಲಿಲ್ಲ. ಬದಲಾಗಿ ನಿನ್ನೆ ಮನೆಯಿಂದ ಆಚೆ ಹಾಕಿದ್ರು. ಆರತಿ ಇಲ್ಲಿ ಬರಲ್ಲ ಅನ್ಸುತ್ತೆ. ಡ್ಯಾಡ್, ಇದನ್ನೆಲ್ಲ ಮನಸ್ಸಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ? ಅಮ್ಮನ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ವರಿ ಮಾಡ್ಕೊಂಬಿಡಿ ಡ್ಯಾಡ್. ಹೇಳಿ ಸರ್. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಆದಿ. ಇವತ್ತು ಮಾಡಿರೋ ಪ್ರೆಸ್ ಮೀಟ್ಗೆ ನೀನು ಎಲ್ಲೋ ಹೋಗ್ಬಿಟ್ಟೆ. ಥ್ಯಾಂಕ್ ಯು ಸರ್. ನೀವು ಹೇಳ್ದಾಗ ಮಾಡಿದ್ದೀನಿ ಅಷ್ಟೇ. ಹೇಳೋದನ್ನು ಮಾಡೋ ಕಲೆ ಗೊತ್ತಿರಬೇಕು ಆದಿ. ನೀನು ಎಲ್ಲದರಲ್ಲೂ ನಂಬರ್ 1. ಇವತ್ತು ನೀನು ಮಾಡಿರೋ ಪ್ರೆಸ್ ಮೀಟ್ನಿಂದ ಹೈಕಮಾಂಡ್ ಗಮನ ಸೆಳೆದಿದೆ. ಸದ್ಯದಲ್ಲೇ ನಿಮಗೆ ಹೈಕಮಾಂಡಿಂದ ಫೋನ್ ಬರ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇವಾಗ ನೀನು ಎಲ್ಲಿದೆಯಾ? ನಾನು ನಮ್ಮ ಡ್ಯಾಡ್ ಜೊತೆ ಇದ್ದೀನಿ. ಹೌದಾ? ಮತ್ತು ಅವ್ರು ಫೋನ್ ಕೊಡು, ಮಾತಾಡ್ತೀನಿ. ಹಾಂ ಸರ್, ಕೊಟ್ಟೆ. ಹೇಳಿ ಸರ್. ಹಲೋ ಸರ್, ಕಂಗ್ರ್ಯಾಟ್ಸ್. ಇವತ್ತು ನಿಮ್ಮ ಮಗ ಒಂದು ಸಾಧನೆ ಮಾಡಿದ್ದಾನೆ. ಇನ್ನು ಮುಂದೆ ಅವ್ನು ಹಿಡಿಯೋಕ್ಕಾಗಲ್ಲ. ನೆಕ್ಸ್ಟ್ MLA ಆಗೋದಂತೂ ಗ್ಯಾರಂಟಿ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ನಿಮ್ಮ ಸಪೋರ್ಟು ಬೆಂಬಲ ಅವನ ಮೇಲೆ ಯಾವಾಗಲೂ ಹೀಗೆ ಇರಲಿ. ಖಂಡಿತ. ಆದಿತ್ಯನಿಂದ ನಮ್ಮ ಪಕ್ಷಕ್ಕೆ ಹೊಸ ಇಮೇಜ್ ಬಂದಿದೆ. ಅಂಥದ್ರಲ್ಲಿ ಅವ್ನು ಹೆಂಗೆ ಕೈ ಬಿಡೋಕ್ಕಾಗತ್ತೆ? ಆ ಕಾರಣಕ್ಕೆ ಆದಿತ್ಯಂಗೆ ನಮ್ಮ ಪಾರ್ಟಿ ಅಧ್ಯಕ್ಷರು ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ನೀವು ಆದಿತ್ಯನ ಜೊತೆ ಇವತ್ತು ಬರಬೇಕು ಸರ್. ಶ್ಯೂರ್, ಖಂಡಿತ ಬರ್ತೀನಿ. ಆದಿಕ್ಕೆ ಫೋನ್ ಕೊಡ್ತೀನಿ, ಮಾತಾಡಿ. ಹಲೋ, ಹೇಳಿ ಸರ್. ಸರ್, ಪಾರ್ಟಿ ಆಫೀಸ್ನಲ್ಲಿ ಚಿಕ್ಕದಾಗ ಒಂದು ಪಾರ್ಟಿ ಇಟ್ಕೊಂಡಿದ್ದೀವಿ. ನಿಮ್ಮ ತಂದೆಗೂ ಹೇಳಿದ್ದೀವಿ, ತಪ್ಪದೆ ಇಬ್ಬರು ಬರಬೇಕು. ಸರಿ ಸರ್, ಖಂಡಿತ ಬರ್ತೀನಿ. ಡ್ಯಾಡ್, ಬನ್ನಿ ಪಾರ್ಟಿಗೆ ಹೋಗೋಣ. ಅದೇ, ನೀನು ಹೋಗ್ಬಾ, ನಾವು ಬರೋಕ್ಕಾಗಲ್ಲ. ಡ್ಯಾಡ್ ಪ್ಲೀಸ್ ಡ್ಯಾಡ್. ಅದು ನನಗೆ ಈ ಥರ ಪಾರ್ಟಿಗೆಲ್ಲ ಬಂದ ಅಭ್ಯಾಸ ಇಲ್ಲ. ನೀನು ಹೋಗ್ಬಾ. ಸರಿ, ನಾನು ಹೋಗಿ ಬರ್ತೀನಿ. ಅದೇ, ಒಂದು ನಿಮಿಷ ತಗೋ. ಇದ್ಯಾಕೆ? ಇದು ಈ ಮನೆ ಕೀ. ಇನ್ಮೇಲೆ ನಿನಗೆ ಆ ಮನೆಯಲ್ಲಿ ಜಾಗ ಇರೋದಿಲ್ಲ. ನೀನು ಇಲ್ಲೇ ಇರು. ಮತ್ತು ನೀವು? ನಾನು ಸದ್ಯಕ್ಕೆ ಇಲ್ಲಿರಲ್ಲ. ಮತ್ತೆಲ್ಲಿ ಹೋಗ್ತೀರ ಡ್ಯಾಡ್? ನಾನು ಸದ್ಯಕ್ಕೆ ಎಲ್ಲಿರ್ತೀನಿ ಅಂತ ಕೇಳ್ಬೇಡ. ಅದೇ, ಯಾವಾಗ ಎಲ್ಲಿರ್ತೀನಿ ಅಂತ ನನಗೆ ಗೊತ್ತಿರಲ್ಲ. ನೀನು ಈ ಮನೆ ಕೀ ತಗೋ. ಸರಿ ಡ್ಯಾಡ್, ನಾನು ಮತ್ತೆ ನಿನ್ನ ಮೀಟ್ ಮಾಡ್ತೀನಿ. ಆದರೆ ಒಂದು ಮಾತು ಡ್ಯಾಡ್, ನಿಮ್ಮ ಫೋನ್ ಯಾವಾಗಲೂ ಆನಲ್ಲೇ ಇಟ್ಕೋಬೇಕು. ಸರಿ ಸರಿ ಡ್ಯಾಡ್, ಬಾಯ್. ಶಶು, ಎಲ್ಲೋ ಇದೆಯಾ ನೀನು? ನೀನು ಇನ್ನೂ ಬಂದಿಲ್ಲ ಅಂತ ಜಾಸ್ಮಿನ್ ತುಂಬ ಟೆನ್ಷನಲ್ಲಿದ್ದಾಳೆ. ಬೇಗ ಬಾರೋ. ಇಲ್ಲ ಅತ್ತೆ, ನಾನೀಗ ಬರೋಕ್ಕಾಗಲ್ಲ. ಜಾಸ್ಮಿನ್ಗೂ ಕಾಯಬೇಡ ಅಂತ ಹೇಳು. ಈಗ ನಾನು ಏನೇ ಹೇಳಿದ್ರು ಅವ್ಳು ಕೇಳೋ ಸ್ಥಿತಿನಲ್ಲಿ ಇಲ್ಲ ಕಣೋ. ನೀನೇನಾದರೂ ಹೇಳಿ ಮ್ಯಾನೇಜ್ ಮಾಡಲೇಬೇಕು.
ಉಪ್ಪಿಲ್ದಿರೋ ಊಟ ಮಾಡಿ ನಾಲ್ಗೆ ಕೆಟ್ಟೋಗಿದೆ ನನಗಲ್ಲಿ. ಶಶು, ಹಾಗೇನಾದ್ರು ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ನೀನೇ ಏನಾದರೂ ಮಾತಾಡ್ಕೋ, ಎಲ್ಲ ನಿನ್ನಿಂದಾನೇ ಆಗಿದ್ದು. ಬೆಳಗ್ಗೆವರೆಗೂ ಹೇಗಾದರೂ ಮ್ಯಾನೇಜ್ ಮಾಡು, ನಾನು ಬರಲ್ಲ. ನೀನೇನಾದರೂ ಅಡ್ಜಸ್ಟ್ ಮಾಡು ಅಂತ ಫೋನ್ ಇಟ್ಬಿಟ್ನಲ್ಲ, ಈಗ ಜಾಸ್ಮಿನ್ಗೆ ಏನು ಹೇಳಪ್ಪ? ಬೇರೆ ನೀನೇ ಕಾಪಾಡಬೇಕು. ಅಜ್ಜಿ ಡ್ಯಾಡ್ ಬಂದ್ರ? ಅವ್ನು ಇವತ್ತು ಬರಲ್ವಂತೆ ಕಣಮ್ಮ. ಫೋನ್ ಮಾಡಿದ್ದ, ಅವ್ರು ಯಾರೋ ಫಾರಿನಿಂದ ಬರ್ತಿದಾರಂತೆ, ಮೀಟಿಂಗ್ ಅಂತೆ. ಮೀಟಿಂಗ್ ಮುಗಿಯೋದ 1 ಗಂಟೆ 2 ಗಂಟೆ ಆಗುತ್ತೆ, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ದ. ಅಜ್ಜಿ ಅವ್ರಿಗೆ ಮೊದಲೇ ಹುಷಾರಿಲ್ಲ, ಯಾಕೆ ಬೇಕಿತ್ತು ಇದೆಲ್ಲ? ಮೀಟಿಂಗ್ ಅಂತ ಹೇಳಿದಿದ್ರೆ ಚಕ್ರಿಗೆ ಹೇಳ್ಬೋರ್ದಿತ್ತು ತಾನೆ. ಅಲ್ಲಿ ಊಟಕ್ಕೆ ಏನು ಮಾಡ್ತಾರ ಅವರು? ಅಲ್ಲಿ ಅದು ಇದು ಅಂತ ಏನಾದರೂ ತಿಂದರೆ ಅವ್ರ ಆರೋಗ್ಯಕ್ಕೆ ಏನಾದರೂ ಆದರೆ? ನಾನು ಅದನ್ನೇ ಹೇಳಿದೆ. ಅದಕ್ಕೆ ಅವನು ನಾನೇನು ತಿನ್ನಲ್ಲ, ಮನೇಲಿ ಏನು ತಿಂತಿದ್ನೋ ಅದನ್ನೇ ಇಲ್ಲಿ ತರಿಸ್ಕೊಂಡಿದ್ದೀನಿ, ನೀನೇ ಯೋಚನೆ ಮಾಡಬೇಡ ಅಂತಂದ. ನೀನು ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಿದೆಯೇ? ಒಂದಿನ ರಾತ್ರಿ ತಾನೇ ಬರ್ತಾನೆ ಬಿಡು. ಛೇ, ನಿಮಗೆ ಯಾರಿಗೂ ನನ್ನ ಟೆನ್ಷನ್ನೇ ಅರ್ಥ ಆಗ್ತಿಲ್ವಲ್ಲ. ಹೋಗಿ ಅಜ್ಜಿ. ಅಪ್ಪ ದೇವ್ರೇ. ಇವತ್ತು ರಾತ್ರಿ ಶಶಾಂಕ್ ಮನೆಗೆ ಬರ್ತಿಲ್ವಾ? ಏನೋ ವಿಷಯ ಇದೆ.